ಈಗ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಬೋಣ. ಇದು ಬೆಂಗಳೂರಿನ ಜನರ ಎದೆ ಜಲ್ ಅನಿಸುವಂತಹ ದೃಶ್ಯ. ಕೊಂಚ ಯಾಮಾರಿದ್ರು ಕೂಡ 4 ಜೀವ ಹರೋಹರ. 100 ಅಡಿಯ ರಸ್ತೆಯಲ್ಲಿ ಹಾರಿ ಬಂದು ಡಿಕ್ಕಿ ಹೊಡೆದಿದೆ ಕಾರು. ಸಿನಿಮೀಯ ಶೈಲಿಯಲ್ಲಿ ನಡೆದಿರುವಂತಹ ಅಪಘಾತದ ದೃಶ್ಯ ಸರಿಯಾಗಿದೆ. ಬೆಂಗಳೂರಿನ ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಮದ್ಯಪಾನ ಮಾಡಿ ಕಾರನ್ನ ಚಲಾಯಿಸಿ ಭೀಕರ ಆಕ್ಸಿಡೆಂಟ್ ಅನ್ನ ಮಾಡಲಾಗಿರುವುದು. ಗುರುವಾರ ರಾತ್ರಿ 11:34 ಸುಮಾರಿಗೆ ನಡೆದಿರುವಂತಹ ಅಪಘಾತ ಇದು. ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಿಂದ ಬಂದಿದೆ ಸ್ಕೋಡಾ ಕಾರು. ದೊಂಬ್ಲೂರು ಫ್ಲೈಓವರ್ನತ್ತ ಎಡಕ್ಕೆ ತಿರುಗಬೇಕಿದ್ದಂತಹ ಕಾರು ಎಡಕ್ಕೆ ತಿರುಗಿಸದೆ ನೇರವಾಗಿ ಡಿವೈಡರ್ ಹಾರಿ ಹೋಟೆಲ್ಗೆ ಡಿಕ್ಕಿ ಹೊಡೆದಿದೆ. ಊಟ ಮಾಡಿಕೊಂಡು ಹೊರಗಡೆ ನಿಂತುಕೊಂಡಿರ್ತಾರೆ ಯುವಕ ಯುವತಿಯರು. ಡಿವೈಡರ್ಗೆ ಡಿಕ್ಕಿ ಹೊಡೆದ ತಕ್ಷಣ ಎಚ್ಚೆತ್ತುಕೊಂಡು ಬಚಾವಾಗಿದ್ದಾರೆ. ಎದೆ ಜಲ್ ಅನ್ಸುತ್ತೆ ಆ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದ. ಅಷ್ಟರ ಮಟ್ಟಿಗಿದೆ. ಕೊಂಚ ಯಾಮಾರಿದ್ರು ಊಟ ಮುಗಿಸ್ಕೊಂಡು ನೋಡಿ ಹೊರಗಡೆ ಬಂದು ಅಬ್ಬಬ್ಬಬ್ಬಬ್ಬಬ್ಬಾ ನೋಡಿ ಹೆಂಗ ಆರ್ಕೊಂಡು ಬಂದು ಡಿವೈಡರ್ನ ಅಲ್ಲಿ 4 ಜನ ಹುಡುಗ ಹುಡುಗಿಯರು ಮಾತಾಡ್ಕೊಂಡು ನಿಂತಿದ್ದಾರೆ. ಎಡಗಡೆ ತಿರುಗಿಸ್ಬೇಕಾಗಿತ್ತು, ಬಟ್ ಎಡಗಡೆ ತಿರುಗಿಸಿಲ್ಲ. ಡೈರೆಕ್ಟ್ ಹಂಗೆ ಸ್ಟ್ರೈಟ್ ಆಗಿ ಬಂದ್ಬಿಟ್ಟಿದೆ. ಆಗಷ್ಟೇ ಊಟ ಮಾಡ್ಕೊಂಡು ನಿಂತಿದ್ರು. ಸದ್ಯ ಅವ್ರಿಗೆ ಸೌಂಡ್ ಗೊತ್ತಾಗೋಯ್ತು. ಆ ಡಿವೈಡರ್ಗೆ ಯಾವಾಗ ಡಿಕ್ಕಿ ಹೊಡಿತೋ ಸೌಂಡ್ ಗೊತ್ತಾಗೋಯ್ತು. ಎಚ್ಚೆತ್ಕೊಂಡ್ರು, ಹಿಂದೆ ನೋಡಿದ ತಕ್ಷಣ ಈ ಕಡೆನೆ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ಅನ್ಸಿದ ತಕ್ಷಣ ಆ ಕಡೆ ಈ ಕಡೆ ಸದ್ದು ಬಿಟ್ರು. ಇಲ್ಲ ಅಂತಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ನೋಡಿ ಎದೆ ಜಲ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರು. ಡ್ರೈವರ್ ಜೊತೆಗೆ ಪಾರ್ಟಿಗೆ ಹೋಗಿದ್ದಂತಹ ಕಾರಿನ ಮಾಲೀಕ ನೋಡಿ, ಪಾರ್ಟಿಗೆ ಹೋಗಿರ್ತಾರೆ ನೋಡಿ ಹೆಂಗೆ ಡಿವೈಡರ್ ಹಾರ್ಕೊಂಡು ಬಂದಿರುವಂತದ್ದು. 100 ಅಡಿಯ ರಸ್ತೆಯಲ್ಲಿ ಹಾರಿ ಬಂದು ಡಿಕ್ಕಿ ಹೊಡೆದಿದೆ ಕಾರು. ಆ ಕಡೆ ಎಡಗಡೆಗೆ ಹೋಗಬೇಕಾಯ್ತು, ಎಡಗಡೆಗೆ ತಿರುಗಿಸ್ಬೇಕಾಯ್ತು, ತಿರುಗಿಸಿಲ್ಲ. ಡೈರೆಕ್ಟ್ ಹಂಗೆ ನುಕ್ಕೊಂಡು ಬಂದಿದೆ. ಆದ್ರೆ ಇನ್ನೊಂದು ನೋಡಿ ಅಲ್ಲಿ ಗಮನಿಸ್ತಾ ಇದ್ರಿ, 2 ಸ್ಕೂಟರ್ ಬೇರೆ ಪಾಸ್ ಆಯ್ತು. ಅಲ್ಲಿ ಸ್ವಲ್ಪ ಯಾಮಾರ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರೆ ಪಾಪ ಎಲ್ಲರ ಹಣೆ ಬರಹ ಗಟ್ಟಿಯಾಗಿತ್ತು. ಆಯಸ್ಸಿನ ರೇಖೆ ಇನ್ನೂ ಕೂಡ ದೀರ್ಘವಾಗಿ ಎಳ್ದು ಬಿಟ್ಟಿದ್ದ ದೇವರು. ಸೊ 2 ಗಾಡಿ ಅಡ್ಡ ಬರುತ್ತೆ, 2 ಗಾಡಿನೂ ಕೂಡ ಮುಂದೆ ಸರಿಯುತ್ತೆ. ಅಲ್ಲಿ 4 ಜನ ನಿಂತಿದ್ರು, 4 ಜನನೂ ಕೂಡ ಸರಿತಾರೆ. ಆನಂತರ ಏನಾಗಿದೆ ಏನು ಅಂತ ಹೇಳಿ ಕೂಡ ಆ ಯುವಕರು ಏನಿರ್ತಾರೆ ಅವರೇ ನೋಡಿದ್ದಾರೆ ಏನಾಗಿದೆ, ಯಾರಿಗೆ ಏನು ತೊಂದರೆ ಆಯಿತು ಅಂತ ಹೇಳಿ ಕೂಡ. ಅನಂತರವಾಗಿ ಅವರು ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಅಪಾಯ ಸಂಭವಿಸಿಲ್ಲ ಅಲ್ಲಿದ್ದಂಥವ್ರು. ಸೊ ಎಷ್ಟು ಭಯಾನಕವಾಗಿದೆ ನೋಡಿ. ಪಾರ್ಟಿಯಲ್ಲಿ ಡ್ರೈವರ್ ಮಾಲೀಕ ಇಬ್ರು ಕೂಡ ಪಾರ್ಟಿಗಳು ಎಣ್ಣೆ ಹೊಡ್ಕೊಂಡು ಬಂದಿರ್ತಾರೆ. ಎಣ್ಣೆ ಹೊಡ್ಕೊಂಡು ಗಾಡಿ ಹೆಂಗ್ ತೂರಾಡ್ತಾ ಇದೆ ನೋಡಿ, ವ್ಯಕ್ತಿಗಳು ತೂರಾಡ್ತಾ ಇರ್ತಾರೆ. ಸೊ ಇಲ್ಲಿ ಗಾಡಿ ತೂರ್ಕೊಂಡು ಬಂದ್ಬಿಟ್ಟಿದೆ. ಮಧ್ಯದ ಅಮಲಿನಲ್ಲಿ ಡ್ರೈವರ್ ಬದಲು ತಾನೇ ಡ್ರೈವಿಂಗ್ ಮಾಡಿರುವಂಥದ್ದು. ಅತಿ ವೇಗವಾಗಿ ಕಾರನ್ನ ಚಲಾಯಿಸಿಕೊಂಡು ಬಂದಂತಹ ಕಾರಣವಾಗಿ ಒಂದು ಅಪಘಾತ ಆಗಿದೆ. ಡ್ರೈವರ್ನಿಂದ ಕಾರನ್ನ ಕಿತ್ಕೊಂಡು ತಾನೇ ಡ್ರೈವ್ ಅನ್ನ ಮಾಲೀಕ ಮಾಡಿರ್ತಾನೆ. ಸೊ ಅಲ್ಲಿ ಇದು ಎಫೆಕ್ಟ್ ಆಗಿದ್ದು. ಏನು ಎಫೆಕ್ಟ್ ಆಗಿತ್ತು ಅಂತಂದ್ರೆ, ಕುಡ್ದು ಎಣ್ಣೆ ಪಾರ್ಟಿಗಳು ಅವರು ಇಬ್ರು ಕೂಡ ಕುಡ್ದಿರ್ತಾರೆ. ಡ್ರೈವರ್ ಮಾಲೀಕ ಇಬ್ರು ಕುಡ್ದಿರ್ತಾರೆ. ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಡ್ರೈವರ್ ಬೇಡ ನಾನೇ ಮಾಡ್ತೀನಿ ಡ್ರೈವ್ನ ಅಂತ ಹೇಳಿ ಕಿತ್ಕೊಂಡು ಅವರೇ ಡ್ರೈವ್ ಮಾಡಿರ್ತಾರೆ. ಡ್ರೈವರ್ ಏನೋ ಕುಡ್ದಿರುವಂತಹ ಕಾರಣವಾಗಿ ಆಗಿರುವಂತಹ ಅನಾಹುತ ಇದು. ಡ್ರೈವರ್ ಜೊತೆಗೆ ಪಾರ್ಟಿಗೆ ಹೋಗಿರ್ತಾರೆ ಕಾರಿನ ಮಾಲೀಕ. ಏನು ಪಾರ್ಟಿಯಲ್ಲಿ ಡ್ರೈವರ್ ಮಾಲೀಕ ಇಬ್ರು ಕೂಡ ಎಣ್ಣೆ ಕುಡ್ದಿರ್ತಾರೆ. ಎಣ್ಣೆ ಪಾರ್ಟಿಗಳು ಎಣ್ಣೆ ಕೊಡ್ತಿರ್ತಾರೆ. ಮಧ್ಯದ ಅಮಲಿನಲ್ಲಿ ಡ್ರೈವರ್ ಬದಲು ತಾನೇ ಡ್ರೈವಿಂಗ್ ಅನ್ನ ಮಾಡಿರ್ತಾರೆ. ಅತಿ ವೇಗವಾಗಿ ಕಾರನ್ನ ಚಲಾಯಿಸಿದಂತಹ ಕಾರಣವಾಗಿ ಅಪಘಾತ ಆಗಿದೆ. ಡ್ರೈವರ್ನಿಂದ ಕಾರನ್ನ ಕಿತ್ಕೊಂಡು ತಾನೇ ಡ್ರೈವ್ ಅನ್ನ ಮಾಡಿರ್ತಾರೆ ಕಾರಿನ ಮಾಲೀಕ. ಇಲ್ಲಿ ಎಫೆಕ್ಟ್ ಆಗಿದ್ದು ಕಾರಣ ಏನು? ಏನಾದ್ರೂ ಅಡ್ಡ ಬಂದ್ಬಿಡ್ತಾ? 100% ಏನು ಅಡ್ಡ ಬಂದಿಲ್ಲ, ಏನು ತೊಂದರೆ ಆಗಿಲ್ಲ. ಏನಂದ್ರೆ ಏನು ಕಾರಣ ಏನು ಅಂತಂದ್ರೆ ಎಣ್ಣೆಯ ಅಮಲು, ಎಣ್ಣೆಯ ನಶೆಯಲ್ಲಿದ್ರಲ್ಲ ಇವರು, ಅದು ಎಫೆಕ್ಟ್ ಆಗಿದ್ದು. ಇಲ್ಲಿ ಎಗ್ಗ ಮಗ್ಗ ಓಡಿಸ್ಕೊಂಡು ಬಂದಿದ್ದಾರೆ. ಎಣ್ಣೆ ನಶೆಯಲ್ಲಿದ್ರು ಮಾಲೀಕ ಏನು ಡ್ರೈವ್ ಮಾಡ್ತಾ ಇದ್ರು, ಡ್ರೈವಿಂಗ್ ಸೀಟ್ನಲ್ಲಿ ಕೂತಿದ್ರಲ್ಲ ಅವರು ಎಣ್ಣೆ ಹೊಡೆದಿದ್ರು. ಆ ಒಂದು ಕಾರಣವಾಗಿ ಆ ನಶೆಯಲ್ಲಿ ಏನಾಗಿದೆ, ಆ ಅಮಲಿನಲ್ಲಿ ಕಾರ್ ಎತ್ಲ ಕಡೆ ಹೋಗ್ತಾ ಇದೆ ಏನು ಅನ್ನುವಂತಹ ಕಂಟ್ರೋಲ್ ಇಲ್ಲದಂತಹ ಮಟ್ಟಕ್ಕೆ
ಡ್ರೈವಿಂಗ್ ಸೀಟ್ನಲ್ಲಿ ಇದ್ದಂತಹ ವ್ಯಕ್ತಿಯ ಪರಿಸ್ಥಿತಿ ಆಗಿತ್ತು. ಆ ಒಂದು ಕಾರಣವಾಗಿ ಡಿವೈಡರ್ನು ಕೂಡ ದಾಟಿ ಇಂದಿರಾನಗರದಲ್ಲಿ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಸೊ ರಾತ್ರಿ 11:34 ಸಮಯದಲ್ಲಿ ಆಗಿರುವಂತಹ ಘಟನೆ ಇದು. ಸೊ ಡಿವೈಡರ್ನು ಕೂಡ ದಾಟ್ಕೊಂಡು ಆ ಬ್ಲ್ಯಾಕ್ ಕಾರ್ ಇದೆಯಲ್ಲ, ಸ್ವಲ್ಪ ಪಾಪ ಯುವಕ ಯುವತಿಯರು ಕೂಡ ಊಟ ಮಾಡ್ಕೊಂಡು ಆಗಷ್ಟೇ ಬಂದು ನಿಂತ್ಕೊಂಡು ಮಾತುಕತೆ ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ನೋಡಿದ್ರೆ ಹಿಂದ್ಗಡೆ ಕಾರ್ಗಳು ಕೂಡ ಬರ್ತಾ ಇದೆ, ಮುಂದ್ಗಡೆ ನೋಡಿದ್ರೆ 2 ಬೈಕು ಕೂಡ ಪಾಸ್ ಆಯಿತು. ಎಲ್ಲರ ಹಣೆ ಬರಹ ಖಂಡಿತವಾಗಿಯೂ ಗಟ್ಟಿಯಾಗಿತ್ತು. ಸೊ ಎಲ್ರಿಗೂ ಕೂಡ ದೇವರು ಬರೆದು ಬಿಟ್ಟಿದ್ದ, ನಿಮ್ಮ ಆಯಸ್ಸು ಇನ್ನೂ ಕೂಡ ದೀರ್ಘವಾಗಿದೆ ಅಂತ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ, ಅಲ್ಲಿದ್ದವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಆನಂತರವಾಗಿ ಪೊಲೀಸರಿಗೂ ಕೂಡ ಮಾಹಿತಿ ಗೊತ್ತಾಯ್ತು, ಅವರು ಕೂಡ ಬರ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ, ಓ ಎಣ್ಣೆ ಪಾರ್ಟಿ ಇದು, ಎಣ್ಣೆ ಹಾಕ್ಕೊಂಡಿತ್ತು ಪಾರ್ಟಿ ಇದು. ಸೊ ಆ ಒಂದು ಕಾರಣವಾಗಿ ಎಣ್ಣೆಯ ನಶೆಯಲ್ಲಿ ಅಮಲಿನಲ್ಲಿ ಆಗಿರುವಂತಹ ಘಟನೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನೋಡಿ, ಆನಂತರವಾಗಿ ಅಲ್ಲಿ ಒಂದಷ್ಟು ಸ್ಥಳೀಯರು ಏನಿದ್ರು ಬರ್ತಾರೆ, ಏನಾಯಿತು ಎತ್ತ, ಡ್ರೈವಿಂಗ್ ಸೀಟ್ನಲ್ಲಿದ್ದವರು ಹುಷಾರಾಗಿದ್ದಾರಾ ಇಲ್ವಾ ಅಂತೇಳಿ, ತಮ್ಗೆ ಆಪತ್ತು ಆಗ್ತಾ ಇದ್ರು ಕೂಡ ಹುಷಾರಾಗಿದ್ದಾರಾ ಇಲ್ವಾ ಅಂತೇಳಿ ಕೂಡ ನೋಡ್ತಾರೆ, ಗಮನಿಸ್ತಾರೆ. ನೋಡಿ ಒಂಚೂರು ಯಾಮಾರಿದ್ರು ಪಾಪ, ಅಲ್ಲಿ ಒಂದಿಬ್ಬರು ಇರ್ತಾ ಇದ್ರಲ್ಲ, ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತಾ ಇತ್ತು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಎಲ್ಲಿ ಹೇಗೆ ಎಷ್ಟೊತ್ತಿಗೆ ಆಗಿರುವಂತಹ ಘಟನೆ ಇದು? ಎಲ್ಲರೂ ಕೂಡ ಸೇಫ್ ಆಗಿದ್ದಾರಾ? ಜೊತೆಗೆ ಡ್ರೈವರ್ ಕತೆ ಏನು, ಯಾಕೆ ಹಿಂಗೆ ಆಯಿತು, ಏನಿದೆ ಮಾಹಿತಿ? ಏನಂತ ಹೇಳಿದ್ರೆ, ಇದು ಬೆಂಗಳೂರಿನ ಇಂದಿರಾನಗರದಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ ಇದು. ಏನು ಕಾರೆಲ್ಲ ವೇಗವಾಗಿ ಹೋಗ್ಕೊಂಡು ಡ್ರೈವರ್ ಏನು ಚಾಲನ ನಿಯಂತ್ರಣ ತಪ್ಪಿ ಈತ ಆಕ್ಸಿಡೆಂಟ್ ಮಾಡಿಕೊಂಡು ಸ್ವಲ್ಪ ಯಾಮಾರಿದ್ರು ಕೂಡ 4-5 ಜನ ಏನು ಸ್ಪಾಟ್ ಅಲ್ಲೇ ಡೆತ್ ಆಗುವಂತಹ ಚಾನ್ಸಸ್ ಕೂಡ ಇತ್ತು. ಏನು ಗುರುವಾರ ರಾತ್ರಿ ಒಂದು 11:30 ಸುಮಾರಿಗೆ ಒಂದು ಆಕ್ಸಿಡೆಂಟ್ ಆಗಿರೋದ್ರಿಂದ ಸುಮಾರು 90 ಕಿಲೋಮೀಟರ್ ವೇಗದಲ್ಲಿ ಈತ ಬಂದಿರುವಂತದ್ದು. ಬೆಂಗಳೂರಿನ ಇಂದಿರಾನಗರ ಔಟ್ಲೆಟ್ ರೋಡ್ ಏನಿದೆ, ರಿಂಗ್ ರೋಡ್, ಅದರಲ್ಲಿ ಈತ ಬಂದಿರುವಂತದ್ದು. ಬಂದಂತಹ ಸಂದರ್ಭದಲ್ಲಿ ಈತ ಮದ್ಯಪಾನ ಮಾಡಿ ಆ ವೆಹಿಕಲ್ ಅನ್ನ ಚಾಲನೆ ಮಾಡಿರುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಹಾಗಾಗಿ ಏನು ಈತ ವೇಗವಾಗಿ ಬಂದಂತಾನೆ ಕೂಡ ರೈಟ್ಗೆ ಹೋಗಬೇಕಾಗುತ್ತೆ, ಬದಲಾಗಿ ನೇರವಾಗಿ ಬರ್ತಾನೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಹೋಟೆಲ್ ಮುಂಭಾಗದಲ್ಲಿ ಸಿದ್ದುಕ್ಕಿಂತ ನಿಂತಿದ್ದಂತಹ ಜನರೇನಿರುತ್ತೆ ಅವರಿಗೆ ಡಿಕ್ಕಿ ಹೊಡೆಯಲು ಯತ್ನ ಆಗುತ್ತೆ. ಆಗ ಅದನ್ನು ತಕ್ಷಣ ಸೌಂಡ್ ಕೇಳಿದಂತ ಇಲ್ಲಿ ನಿಂತಿದ್ದವರು ಕೂಡ ಪಕ್ಕಕ್ಕೆ ಸರಿತಾರೆ. ಇಲ್ಲ ಅಂತ ಹೇಳಿದ್ರೆ ಬಹುತೇಕ ಅಲ್ಲಿದ್ದಂತವರು ಕೂಡ 2-3 ಜನ ಸ್ಪಾಟ್ ಡೆತ್ ಆಗುವ ಚಾನ್ಸಸ್ ಇತ್ತು. ಸುಮಾರು ಜನ ಕೂಡ ಇಂಜೂರ್ಡ್ ಆಗುವಂತಹ ಚಾನ್ಸಸ್ ಕೂಡ ಇರ್ತಾ ಇತ್ತು. ಅಂದ್ರೆ ಈತ ಏನು ಕಾರನ್ನ ಚಾಲನೆ ಮಾಡೋದಕ್ಕೂ ಮೊದಲೇ ಈತ ಏನು ಎಣ್ಣೆ ಪಾರ್ಟಿ ಬಂದಿರುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಯಾಕಂದ್ರೆ ಅಷ್ಟು ವೇಗವಾಗಿ ಮಧ್ಯರಾತ್ರಿಯಲ್ಲಿ ಕಾರನ್ನ ಹೊಡ್ಸ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಈತ ಆ ಕುಡಿದೇ ಚಾಲನೆ ಮಾಡಿರ್ತಾನೆ ಎನ್ನುವಂತಹ ಸಂಶಯಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯದಿಂದ ಈತ ಆ ಕಾರನ್ನ ವೇಗವಾಗಿ ಚಾಲನೆ ಮಾಡ್ಕೊಂಡು ಬಂದು ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆಗಿರುವಂತಹದ್ದು. ರಾತ್ರಿ ಸಮಯದಲ್ಲಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ವೆಹಿಕಲ್ಗಳು ಕೂಡ ಕಡಿಮೆ ಇರುತ್ತೆ. ಆ ನಿಟ್ಟಿನಲ್ಲಿ ಕೂಡ ಏನೋ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವೇಗವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೂಡ ಹೇಳಿರ್ತಾರೆ. ಆದ್ರೆ ಈತ ಕುಡಿದು ಚಾಲನೆ ಮಾಡಿರುವ ಚಾನ್ಸಸ್ ಇರೋದ್ರಿಂದಾಗಿ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ CCTVಗಳಲ್ಲೂ ಕೂಡ ಈ ಒಂದು ದೃಶ್ಯ ಸೆರೆಯಾಗಿರುವಂತದ್ದು. ಕಾರನ್ನ ಆಕ್ಸಿಡೆಂಟ್ ಮಾಡಿದ ನಂತರ ಈತ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾರು ದೂರನ್ನು ಕೊಟ್ಟಿಲ್ಲ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.